ನವರಾತ್ರಿ ನವದುರ್ಗೆಯರು. ನಮಸ್ಕಾರ ವೀಕ್ಷಕರೇ, ನವರಾತ್ರಿ ನವದುರ್ಗೆಯರು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭವ್ಯ ಶ್ರೀವತ್ಸ. ನವರಾತ್ರಿಯ 8ನೇ ದಿನ ದುರ್ಗಾಷ್ಟಮಿ, ಮಹಾಗೌರಿಯ ಆರಾಧನೆ. ದುರ್ಗಾದೇವಿ ಮಹಾಗೌರಿಯ ಅವತಾರವನ್ನ ತಾಳಿ ರಾಕ್ಷಸರನ್ನ ಸಂಹರಿಸಿದಂತಹ ದಿನ. ಹಾಗಾದ್ರೆ ಈ ದುರ್ಗಾಷ್ಟಮಿಯನ್ನ ನಾವು ಹೇಗೆ ಆಚರಣೆ ಮಾಡಬೇಕು, ಮಹಾಗೌರಿಯ ಪೂಜಾ ವಿಧಾನಗಳು ಏನು, ಮಹಾಗೌರಿಗೆ ಯಾವ ನೈವೇದ್ಯವನ್ನ ಇಡಬೇಕು, ಇವತ್ತು ಯಾವ ಬಣ್ಣದ ವಸ್ತ್ರವನ್ನ ಧರಿಸಬೇಕು, ಇದರ ಫಲಗಳು ಏನೇನು ಸಿಗುತ್ತೆ ನಮಗೆ ಪೂಜೆಯಿಂದ, ಇದೆಲ್ಲದರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ವಿಶೇಷವಾದ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೇವೆ. ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿಗಳು, ಆಧ್ಯಾತ್ಮಿಕ ಚಿಂತಕರು, ಆನಂದ ಸಿದ್ಧಿಪೀಠಂನ ಸಿಇಒ ಹಾಗೂ ಮಹರ್ಷಿ ಆನಂದ ಗುರೂಜಿಯವರ ಪುತ್ರರಾಗಿರುವಂತಹ ಶ್ರೀನಿವಾಸ ಶರ್ಮಾ ಗುರುಗಳು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರುಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಅಮ್ಮ ನಮಸ್ತೆ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ಧನ್ಯವಾದ ಗುರುಗಳೇ. ಗುರುಗಳೇ, ಇವತ್ತು ನವರಾತ್ರಿಯ 8ನೇ ದಿನ ದುರ್ಗಾಷ್ಟಮಿ, ಬಹಳ ಒಂದು ಪವರ್ಫುಲ್ ದಿನ ಇವತ್ತು ಅಂತ ಹೇಳ್ತಾರೆ ದುರ್ಗಾಷ್ಟಮಿ ಅನ್ನೋದು. ಇವತ್ತು ಮಹಾಗೌರಿಯನ್ನ ನಾವು ವಿಶೇಷವಾಗಿ ಆರಾಧನೆ ಮಾಡ್ತೀವಿ. ಗೌರಿ ಅಂತಾನೆ ಹೇಳ್ತೀವಿ, ಅದರಲ್ಲಿ ಮಹಾಗೌರಿ ಅಂತ ಹೇಳ್ತಾ ಇದೀವಿ. ಮಹಾಗೌರಿ ಬಹಳ ಶಕ್ತಿವಂತ ಒಂದು ಅವತಾರ ನವದುರ್ಗೆಯರಲ್ಲಿ ಅಂತ ಹೇಳ್ತೀವಿ. ಹೀಗಾಗಿ ಇವತ್ತು ನಾವು ಮಹಾಗೌರಿಯನ್ನ ಹೇಗೆ ಪೂಜೆ ಮಾಡಬೇಕು, ಯಾವ ರೀತಿ ನೈವೇದ್ಯಗಳನ್ನು ಕೊಡಬೇಕು, ಹಾಗೆ ಇದರ ಫಲಾಫಲಗಳು ನಮಗೆ ಏನು ಸಿಗ್ತಾ ಇದೆ ತಿಳಿಸ್ಕೊಡಿ. ಖಂಡಿತ. ಮೊದಲನೇದಾಗಿ ಕಾತ್ಯಾಯನಾಯ ವಿದ್ಮಹೆ ಕನ್ಯಾಕುಮಾರಿ ಧೀಮಹೆ ತನ್ನೋ ದುರ್ಗೆ ಪ್ರಚೋದಯಾತ್. ಸರ್ವಸ್ವರೂಪಿ ಸರ್ವೇಶಿ ಸರ್ವಶಕ್ತಿ ಸಮನ್ವಿತೆ ಭಯಭ್ರಸ್ತ್ರಾಹಿನೋ ದೇವಿ ದುರ್ಗಾದೇವಿ ನಮೋಸ್ತುತೆ. ಜಗತ ಪಿತರಂ ಒಂದೇ ಪಾರ್ವತಿ ಪರಮೇಶ್ವರವು. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿಯವರ ಪಾದರವಿಂದರಲ್ಲಿ ನಮಸ್ಕರಿಸ್ತಾ, ನಮ್ಮ ಮಾತೃಶ್ರೀಯವರನ್ನು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಅಜ್ಜಿ ತಾತರವರನ್ನು ನಮಸ್ಕರಿಸ್ತಾ, ಬಹಳ ವಿಶೇಷವಾಗಿ ನವರಾತ್ರಿಯ 8ನೇ ದಿನ ಮಹಾಗೌರಿ ದೇವಿ, ಮಹಾಗೌರಿಯ ಒಂದು ಅವತಾರ ಶಾಂತಿ, ಸಮಾಧಾನ, ನೆಮ್ಮದಿ, ಜೀವನದಲ್ಲಿ ತಾಳ್ಮೆ, ಇದೆಲ್ಲವನ್ನು ಕೂಡ ತಿಳಿಸ್ಕೊಡ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಅವತಾರ. ಸಾಕಷ್ಟು ದಣಿದು ದುಡಿದು ಕಷ್ಟಪಟ್ಟು ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಹೊತ್ತು ನೊಂದು ಬೆಂದು ಇದೆಲ್ಲವನ್ನೂ ಕೂಡ ಅನುಭವಿಸಿ ಸಮಸ್ಯೆಗಳೆಲ್ಲವನ್ನೂ ಕೂಡ ದೂರ ಮಾಡಿಕೊಂಡು ಆ 10 ನಿಮಿಷಗಳ ಕಾಲ ನೆಮ್ಮದಿಯುತವಾಗಿರ್ತಕ್ಕಂಥ ಒಂದು ಮನಸ್ಸು, ಇದೆಲ್ಲವನ್ನು ಕೂಡ ಪ್ರತಿಬಿಂಬಿಸ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಅವತಾರವೇ ಮಹಾಗೌರಿ. ಯಾಕೆ ಅಂತಂದರೆ, ತಾಯಿ ಒಂದು ಕಡೆ ಅಸುರರ ಸಂಹಾರಗಳನ್ನು ಮಾಡ್ತಾ, ಎಷ್ಟೋ ವಿಚಾರಗಳಲ್ಲಿ ಮಾದರಿ ಆಗ್ತಾ, ಸಕಲ ಜೀವರಾಶಿಗಳಿಗೂ ಕೂಡ ಸರಿ ಏನು ತಪ್ಪೇನು ಇದೆಲ್ಲದರ ಬಗ್ಗೆ ಅರ್ಥೈಸ್ತಾ, ಜೊತೆಗೆ ಪರಮೇಶ್ವರನ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಪ್ರಾರ್ಥನೆಯನ್ನು ಮಾಡ್ತಾ, ಪರಮೇಶ್ವರನನ್ನ ಒಲಿಸಿಕೊಳ್ಬೇಕು ಎಂಬತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಧ್ಯಾನದಲ್ಲಿದ್ದು ವ್ರತಾನ ಅನುಷ್ಠಾನಗಳನ್ನು ಮಾಡ್ತಾ ತಾಯಿ ಮಹಾಗೌರಿಯ ವಿಶೇಷವಾಗಿರ್ತಕ್ಕಂಥ ಒಂದು ಅವತಾರವನ್ನು ತಿಳಿಸ್ಕೊಟ್ಟಿರ್ತಕ್ಕಂಥದ್ದಿದೆ. ಇವತ್ತು ಎಂಥ ವಿಶೇಷವಾಗಿರ್ತಕ್ಕಂಥ ದಿನ ಅಂತಂದರೆ ದುರ್ಗಾಷ್ಟಮಿ, ಮಹಾಗೌರಿ ದೇವಿಯ ಅವತಾರದ ಹಿನ್ನೆಲೆಯನ್ನು ನಾವು ತಿಳಿಸೋದಾದರೆ, ತಾಯಿ ತಪಸ್ಸನ್ನು ಮಾಡ್ತಾ ಇದ್ದಾಗ ಸಾವಿರಾರು ವರ್ಷಗಳ ಕಾಲ ತಪಸ್ಸನ್ನು ಮಾಡ್ತಾಳೆ ಪರಮೇಶ್ವರನಿಗೋಸ್ಕರ. ಅದರ ಜೊತೆಗೆ ತಾಯಿ ಪಾರ್ವತಿ ದೇವಿ ಮನುಷ್ಯ ರೂಪವನ್ನ ತಾಳ್ತಕ್ಕಂಥದ್ದು ಕೂಡ ಈ ಒಂದು ಸಮಯದಲ್ಲಿ, ಅಂತಂದ್ರೆ ಈ ಒಂದು ಅವತಾರದಲ್ಲಿ, ಮಹಾಗೌರಿ ಅವತಾರದಲ್ಲೇ ಮನುಷ್ಯನ ರೂಪವನ್ನು ಕೂಡ ತಾಳ್ತಕ್ಕಂಥದ್ದು ಇರುತ್ತೆ. ಅದು ಏನು, ಬಹಳ ವಿಶೇಷವಾಗಿ ನಾರದ ಮಹರ್ಷಿಗಳ ಒಂದು ಆಜ್ಞೆಯ ಮೇರೆಗೆ ನಾರದ ಮಹರ್ಷಿಗಳು ಬಂದು ಹೇಳ್ತಾರೆ, ಈ ರೀತಿಯಾಗಿ ಅಸುರನ ಒಂದು ಅಟ್ಟಹಾಸ ಜಾಸ್ತಿ ಆಗಿದೆ ಭೂಲೋಕದಲ್ಲಿ, ನಿನ್ನ ತಾಯಿ ನಿನ್ನ ಅವಶ್ಯಕತೆ ಇದೆ ಬಾಮ್ಮ, ನಿನ್ನ ಅವಶ್ಯಕತೆ ಇದೆ, ನೀನು ಹೋಗಿ ಅಲ್ಲೆಲ್ಲರನ್ನು ಕೂಡ ಸಂಹಾರವನ್ನು ಮಾಡಬೇಕು ಎಂಬತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಆಲೋಚನೆಯನ್ನು ನಾವು ಹೊರಡಿಸಿದಾಗ ತಾಯಿನೂ ಕೂಡ ಮಹಾಗೌರಿ ರೂಪವನ್ನು ತಾಳಿ ಎಲ್ಲರನ್ನೂ ಕೂಡ ಒಂದು ಸಂಹಾರವನ್ನು ಮಾಡತಕ್ಕಂಥದ್ದಿರುತ್ತೆ. ಅದರ ಜೊತೆಗೆ ಪರಮೇಶ್ವರನನ್ನ ಒಲಿಸ್ಕೊಳ್ಬೇಕು ಎಂಬತಕ್ಕಂಥ, ಮನವೊಲಿಸ್ಬೇಕು ಎಂಬತಕ್ಕಂಥ ಒಂದು ತಪಸ್ಸಲ್ಲಿ ತಾಯಿ ನಿರತಳಾಗಿರ್ತಾಳೆ. ಆಗ ನೋಡಿ, ತಪಸ್ಸು ಅಂತಂದ್ರೆ ಈಗ 10 ನಿಮಿಷ ನಾವು ನೆಮ್ಮದಿಯಾಗಿ ಕೂತ್ಕೊಂಡು ಧ್ಯಾನ ಮಾಡೋಕ್ಕಾಗೋದಿಲ್ಲ. ಆದರೆ ತಾಯಿ ಸಾವಿರಾರು ವರ್ಷಗಳ ಕಾಲ ತಪಸ್ಸು, ಸಾವಿರಾರು ವರ್ಷಗಳು ಅಂತಂದ್ರೆ ಏನು ತಮಾಷೆ ಮಾತಾ ಇಲ್ಲ. ಆಗೇನಾಗುತ್ತೆ, ತಾಯಿಗೆ ಅತಿಯಾದ ಸೂರ್ಯನ ತಾಪಮಾನದಿಂದ ದೇಹ ಎಲ್ಲ ಬೆಂದೋಗಿರುತ್ತೆ. ಒಂದೇ ಜಾಗದಲ್ಲಿ ಕೂತು ತಪಸ್ಸನ್ನು ಮಾಡಿರುವ ಕಾರಣದಿಂದ ತಾಯಿಗೆ ಸಂಪೂರ್ಣವಾಗಿ ಮೈಯೆಲ್ಲ ಮಣ್ಣಾಗೋಗಿರುತ್ತೆ.
ತಾಯಿಯ ದೇಹದ ಮೇಲೆಲ್ಲ ಬಳ್ಳಿಗಳು ಬೆಳ್ಕೊಂಡ್ಬಿಟ್ಟಿರತ್ತೆ. ಇದೆಲ್ಲವೂ ಕೂಡ ಆಗುತ್ತೆ. ತಾಯಿಯ ಈ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ತಪಸ್ಸಿಗೆ ಮೆಚ್ಚಿ ಪರಮೇಶ್ವರ ಪ್ರತ್ಯಕ್ಷನಾಗಿ ತಾಯಿಯ ಆ ಒಂದು ತಪಸ್ಸಿನ ಪರಿಸ್ಥಿತಿಯನ್ನು ನೋಡಿ ಪರಮೇಶ್ವರ ಗಂಗೆಯನ್ನ ಆ ತಾಯಿ ಮೇಲೆ ಸಮರ್ಪಣೆಯನ್ನ ಮಾಡ್ತಾನೆ. ಗಂಗೆಯ ಅಭಿಷೇಕವನ್ನ ಮಾಡ್ತಾನೆ ತಾಯಿ